ರೈತರ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ. ಹೋರಾಟಗಾರರ ಜೊತೆಯಲ್ಲಿ ಸಭೆಯ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ 1.5 ವರ್ಷದಿಂದ. ಇದೇ ತಿಂಗಳ 30ಕ್ಕೆ ಹೋರಾಟಗಾರರ ಜೊತೆಯಲ್ಲಿ ಸಭೆಯನ್ನ ನಿಗದಿ ಮಾಡಲಾಗಿತ್ತು ಸರ್ಕಾರದಿಂದ. ನೀರಾವರಿ ಸಚಿವ ಡಿಕೆಶಿ ಜೊತೆಯಲ್ಲಿ ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಡಿಕೆಶಿ ಜೊತೆ ಸಭೆಗೆ ಹೋರಾಟಗಾರರು ನಕಾರ, ಅಂದ್ರೆ ಹೋರಾಟಗಾರರು ಒಪ್ಕೊಂಡಿಲ್ಲ ಅವ್ರ ಜೊತೆ ಸಭೆ ಮಾಡೋದಕ್ಕೆ. ಡಿಕೆಶಿ ಜೊತೆ ಸಭೆಗೆ ನಾವು ಬರಲ್ಲ ಅಂತ ಹೋರಾಟಗಾರರು ಹೇಳಿದ್ದಾರೆ. ಆ ಸಭೆ ಕಟುಕನ ಮುಂದೆ ಕುರಿ ಪ್ರಾಣ ಭಿಕ್ಷೆ ಬೇಡಿದಂತೆ. ಸಿಎಂ ಸಭೆ ನಡೆಸಿದ್ರೆ ಮಾತ್ರ ನಾವು ಸಭೆಗೆ ಹಾಜರಾಗ್ತೀವಿ, ಸಿಎಂ ನಡೆಸುವ ಸಭೆಗೆ ಮಾತ್ರ ಹಾಜರಾಗ್ತೀವಿ. ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸೋದಾದ್ರೆ ನಾವು ಹೋಗೋದೇ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಸಭೆ ಬೇಡ, ಸಿಎಂ ಜೊತೆಯಲ್ಲಿ ಸಭೆ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ರು ಹೋರಾಟಗಾರರು. ಹೇಮಾವತಿ ನಮ್ಮ ಜಿಲ್ಲೆಯ ಜೀವನಾಡಿ. ಹೇಮಾವತಿ ಲಿಂಕ್ ಕೆನಾಲ್ಗೆ ನಮ್ಮ ವಿರೋಧ ಇದೆ. ಸಿಎಂ ನೇತೃತ್ವದಲ್ಲಿ ಶೀಘ್ರವೇ ಸಭೆಯನ್ನ ನಡೆಸಬೇಕು. ಡಿಕೆಶಿ ಸಭೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಡಿಮ್ಯಾಂಡ್ ಏನಿದೆ ಅಂತ ಹೇಳಿ ಬರ್ತೀವಿ ಅಂತ ಡಿಕೆಶಿ ಜೊತೆ ಸಭೆಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಈ ರೀತಿಯಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಏನಾದ್ರೂ ಸಭೆ ಮಾಡಿದ್ರೆ ಆದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀಬೇಕು, ರೈತರದು ಈ ಜಿಲ್ಲೆಯ ಶಾಸಕರದು ಅಂತೇಳಿ ಆಗ್ರಹ ಮಾಡಿದ್ದೇವೆ. ನಮಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾಡೋದಕ್ಕೆ ಯಾಕೆ ವಿರೋಧ ಇದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರೇ ಈ ಯೋಜನೆಯ ರೂವಾರಿಗಳು. ಅದರಿಂದ ಈ ಯೋಜನೆಯಲ್ಲಿ ಆಲ್ರೆಡಿ ನಾವು 1.5 ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಅವರೊಂದು ತಿಪ್ಪೆ ಸಾರಿಸೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ನಾವು ಡಿಮ್ಯಾಂಡ್ ಮಾಡೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆರ್ IIT-ಯಿಂದ ಇದನ್ನು ಏನು ವೆಲಾಸಿಟಿ ಮತ್ತು ಹೈಡ್ರಾಲಿಕ್ ಇದೆ ಇದನ್ನು ಅಲ್ಲಿಂದ ಒಂದು ಎನ್ಕ್ವೈರಿ ಆಗಬೇಕು. ಮುಂದಕ್ಕೆ ನೀರು ಹೋಗುತ್ತಾ ಇಲ್ವಾ, ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ರೆ 8 ತಾಲೂಕಿಗೆ ನೀರು ಬರುತ್ತಾ ಇಲ್ವಾ, ಇದು 400 ಕ್ಯೂಸೆಕ್ಸ್ ಹೋಗೋ ಕಡೆ 600 ಕ್ಯೂಸೆಕ್ಸ್ ನೀರು ಹೋಗುತ್ತಾ, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಅಲ್ಲಿವರೆಗೂ ಈ ಯೋಜನೆಯನ್ನು ಮಾಡಬಾರ್ದು ಅಂತೇಳಿ 1.5 ವರ್ಷದಿಂದ ಇಡೀ ಜಿಲ್ಲೆಯ ರೈತರು ನಾವು ಹೋರಾಟ ಮಾಡ್ತಿದ್ದೇವೆ. ಆದರೆ ಪುನಃ ನಮ್ಮ ಒಂದು ಸಭೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಆದರೆ ನಾವು ಅದನ್ನು ಬಹಿಷ್ಕಾರ ಮಾಡ್ತೇವೆ. ಅದನ್ನು ಕೂಡ ನಾವು ಹೇಳಿದ್ವಿ, ಕುರಿ ಹೋಗಿ ಕಟ್ಕನ ಮುಂದೆ ಬೇಡ್ಕೊಂತಂದೆ ಪ್ರಾಣನ ಭಿಕ್ಷೆನ, ಆ ಥರ ಆಗಬಾರ್ದು. ಅದಕ್ಕೆ ನಾವು ಹೇಳಿದ್ವಿ, ಮುಖ್ಯಮಂತ್ರಿಗಳೇ ಇದಕ್ಕೆ ವಿಶೇಷವಾಗಿ ಒಂದು ಸಭೆ ಕರೆದು ಇದನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಕೆನಾಲ್ ಲಿಂಕ್ ಕಾಮಗಾರಿಯಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ, ಇಲ್ಲಿ ಯಾರು ಕುರಿನೂ ಅಲ್ಲ, ಯಾರು ನರಿನೂ ಅಲ್ಲ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಇಡೀ ಏಷ್ಯಾದಲ್ಲೇ ಇಂತಹ ಯೋಜನೆ ಯಾರೂ ಮಾಡಿಲ್ಲ. ಕುಡಿಯೋ ನೀರು ಒದಗಿಸುವುದು ನಮ್ಮ ಮೊದಲ ಆದ್ಯತೆ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. 30ನೇ ತಾರೀಕಿಗೆ ಇದ್ದ ಸಭೆ ಮುಂದೂಡಲಾಗಿದೆ. ಜುಲೈ 4 ಅಥವಾ 5ರಂದು ಸಿಎಂ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಇಲ್ಲಿ ಎಲ್ರಿಗೂ ಸಮಬಾಳು ಸಮಪಾಲು ಅಂತ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಇಡೀ ಏಷ್ಯಾದಲ್ಲೇ ಇಂಥ ದೊಡ್ಡ ಅಕ್ವೆಡಕ್ಕು 10 ಕಿಲೋಮೀಟರ್ ಮೇಲೆ ಇಡೀ ಏಷ್ಯಾದಲ್ಲೇ ಎಲ್ಲೂ ಮಾಡಿರಲಿಲ್ಲ. ಅಂಥದನ್ನು ನಾವು ಎತ್ತಿನೊಳೆ ನೀರನ್ನು ಕೊಡಲಿಕ್ಕೆ ಈ ಅಕ್ವೆಡಕ್ಟ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸ ನೋಡಿಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ನನಗೆ ಮೊದಲು ನನ್ನ ಆದ್ಯತೆ ಕುಡಿಯೋ ನೀರಿಗೆ ಎಲ್ಲರಿಗೂ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ವಾಸು ಜಯಚಂದ್ರ ಅವರೆಲ್ಲ ಮಾತಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಆ ನೀರನ್ನು ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ. ಇದು ಮೂಲ. ಆಮೇಲೆ 30ನೇ ತಾರೀಕು ಮೀಟಿಂಗ್ ಇಟ್ಟಿದ್ದೆ, ಅದು ಸೋಮಣ್ಣವರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ 4ಕ್ಕೂ 5ನೇ ತಾರೀಕು ಮಾಡಿ ಅಂತ. ಸೊ ಅದನ್ನು ನಮ್ಮ ಇದ್ರದ್ದು ಲಿಂಕ್ದು ಅದನ್ನು ಕೂಡ ಸ್ವಲ್ಪ 3-4 ದಿನ ಮುಂದಕ್ಕೆ ಹಾಕಿ, ಯಾಕಂದ್ರೆ ಅವರು ಬರಲಿ, ಅವ್ರಿಗೂ ಕೂಡ ಮನವರಿಕೆ ಆಗಲಿ. ಸೊ ಅದಾದ್ಮೇಲೆ ಒಂದು ಎಲ್ಲ ಶಾಸಕರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ. ಯಾರಿಗೂ ಸಮಸ್ಯೆ ಯಾವ ಪುಲಿನೂ ಇಲ್ಲ, ಯಾವ ದರಿನೂ ಇಲ್ಲ. ಸರ್ವರಿಗೂ ಸಮಬಾಳು ಸಮಪಾಳು. ಅದು ಸ್ವಲ್ಪ ಮೊದಲಿಂದ ಟೆಕ್ನಿಕಲ್ ಇದಿದೆ, ನಾವು ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ನಾವು ಅವೆಲ್ಲ ಯಾವ ಸಮಸ್ಯೆ ಇಲ್ಲ. ಟೆಕ್ನಿಕಲ್ ಟೀಮ್ ಎಲ್ಲ ಕಡೆ ವಾಚ್ ಮಾಡ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.